ಲೈಫಲ್ಲಿ ಎಲ್ಲ ಪರ್ಫೆಕ್ಟ್ ಆಗಿದ್ರೆ ನೆಮ್ಮದಿಯಾಗಿರ್ತೀವ? ಖಂಡಿತವಾಗ್ಲೂ ಇಲ್ಲ. ನೆಮ್ಮದಿ ಅನ್ನೋದು ಪ್ರೆಸೆಂಟ್ ಮೂಮೆಂಟಲ್ಲಿರುತ್ತೆ, ಪರ್ಫೆಕ್ಟ್ ಲೈಫಲ್ಲಲ್ಲ. ನಾವು ನಮ್ಮ ಪಾಸ್ಟಲ್ಲಿ ನಡೆದಿರೋದ್ರ ಬಗ್ಗೆ ರಿಗ್ರೆಟ್ ಮಾಡ್ತಾ ಇರೋದು ಅಥವಾ ನಮ್ಮ ಫ್ಯೂಚರ್ ಬಗ್ಗೆ ಅತಿಯಾಗಿ ತಲೆ ಕೆಡಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನೆಮ್ಮದಿ ಅಂತೂ ಸಿಗೋದೇ ಇಲ್ಲ. ಯಾಕೆ ಅಂತಂದರೆ ಪಾಸ್ಟ್ನ ನಾವು ಬದಲಾಯಿಸೋದಕ್ಕಾಗೋದಿಲ್ಲ, ಫ್ಯೂಚರ್ನ ನಾವು ಪ್ರೆಡಿಕ್ಟ್ ಮಾಡೋದಕ್ಕಾಗೋದಿಲ್ಲ. ಸೊ ಪ್ರೆಸೆಂಟ್ ಮೂಮೆಂಟ್ ಏನಿರುತ್ತೆ ಅದರಲ್ಲಿ ನಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ಇದ್ದರೆ ಸಾಕು. ಖುಷಿಯಾಗಿ ಈ ಮೊಮೆಂಟ್ ನಂದು ಅಂತ ಅಂದ್ಕೊಂಡು ನಾವು ಜೀವನನ ಸಾಗಿಸ್ತಾ ಹೋದರೆ ನಮ್ಮಲ್ಲೇ ನಾವು ನೆಮ್ಮದಿನ ಕಂಡ್ಕೊಳ್ತೀವಿ. ಆ್ಯಂಡ್ ಇವತ್ತು ಸೋಮವಾರ, ಇವತ್ತು ನಾನು ಪಾಲಕ್ ಚಪಾತಿ ಮಾಡಿಕೊಂಡು ಅದರ ಜೊತೆಗೆ ಎಲ್ಲ ತರಕಾರಿಗಳನ್ನ ಬಳಸ್ಕೊಂಡು ಒಂದು ಪಲ್ಯ ರೀತಿಯಲ್ಲಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಅದರ ಜೊತೆಗೆ ಕಾಲಿಫ್ಲವರ್ ಪಲ್ಯ ಕೂಡ ಮಾಡ್ಕೊತಾ ಇದ್ದೀನಿ. ಸೊ ಮೊದಲನೇದಾಗಿ ಪನ್ನೀರ್ನ ಮ್ಯಾರಿನೇಟ್ ಮಾಡ್ಕೊಳ್ಳಲ್ಲ. ಒಂಚೂರು ಮೊಸರು, ಸಾಲ್ಟ್, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದನ್ನೆಲ್ಲ ಹಾಕಿ ಮ್ಯಾರಿನೇಟ್ ಮಾಡೋಕ್ಕಿಟ್ಟು ಬೇಕಾಗಿರೋ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟ್, ಕ್ಯಾಪ್ಸಿಕಮ್, ಕಾರ್ನ್ ಇತ್ತು, ಕಾರ್ನ ಕೂಡ ಬಳಸ್ಕೊಂಡು ಈರುಳ್ಳಿನ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಕಾಲಿಫ್ಲವರ್ ಪಲ್ಯಕ್ಕೂ ಎಲ್ಲ ಕಟ್ ಮಾಡಿ ಈಗ ಪ್ರಿಪರೇಷನ್ ಟೈಮ್. 2 ಪ್ಯಾನು ಸೇಮ್ ಟೈಮಲ್ಲಿಟ್ಟು ಎರಡನ್ನೂ ಬೇಗ ಮಾಡ್ಕೊತಾ ಇದ್ದೀನಿ. ಅಷ್ಟಾಗಿ ಟೈಮ್ ಇರೋದಿಲ್ಲ. ಸೊ ಮೊದಲನೇದಾಗಿ ಎಲ್ಲ ವೆಜಿಟೇಬಲ್ಸ್ನ ಸಾಟೆ ಮಾಡ್ಕೊತಾ ಇದ್ದೀನಿ. ಹೈ ಫ್ಲೇಮಲ್ಲಿಟ್ಟು ಎಲ್ಲ ವೆಜಿಟೇಬಲ್ಸ್ನ ಹಾಕಿ ಪಲ್ಯಕ್ಕೆ ಸಾಟೆ ಮಾಡಿಕೊಂಡು ಈ ಕಡೆ ಕಾಲಿಫ್ಲವರ್ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬಾ ಬೇಸಿಕ್ ಒಗ್ಗರಣೆ. ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಈರುಳ್ಳಿ, ಕರಿಬೇವು ಆ್ಯಂಡ್ ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿ ಬೇಯಿಸ್ಕೊಂಡಿರೋ ಅಂಥ ಹೂಕೋಸನ್ನ ಹಾಕಿ ನಮಗೆ ಬೇಕಾಗಿರೋ ಮಸಾಲಾಸ್ನೆಲ್ಲ ಆ್ಯಡ್ ಮಾಡ್ಬೋದು. ನಾನು ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಎರಡನ್ನೇ ಆ್ಯಡ್ ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ. ಆ್ಯಂಡ್ ಆ ಕಡೆ ನಮ್ಮ ಫಿಲ್ಲಿಂಗ್ ತರಕಾರಿಗಳನ್ನೆಲ್ಲ ಹೈ ಫ್ಲೇಮಲ್ಲಿ ಸಾಟೆ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿರೋ ಪನ್ನೀರ್ನ ಆ್ಯಡ್ ಮಾಡಿದ್ರೆ ಸಾಕು, ಅದು ಕೂಡ ರೆಡಿ ಆಗುತ್ತೆ. ಅದ್ರ ಜೊತೆಗೆ ನಾನು ಬೂದುಗುಂಬಳಕಾಯಿ ಜ್ಯೂಸನ್ನ ತೊಗೊತಾ ಇದ್ದೀನಿ ಇವತ್ತಿನ ಮಾರ್ನಿಂಗ್ ಡ್ರಿಂಕ್ಗೆ. ಚಪಾತಿ ನೋಡಿ ಫ್ಲಫಿಯಾಗಿ ಬಂದಿದೆ. ಆ್ಯಂಡ್ ಅದ್ರ ಜೊತೆಗೆ ಫ್ರೂಟ್ಗೆ ನಾನು ಸ್ಟ್ರಾಬೆರಿನ ಕ್ಯಾರಿ ಮಾಡ್ತಾಯಿದ್ದೀನಿ. ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋವಾಗ ಒಂಚೂರು ನಾನು ಮೊಸರನ್ನ ಆ್ಯಡ್ ಮಾಡಿದ್ದೀನಿ, ಸೊ ಸಾಫ್ಟಾಗಿ ಬರುತ್ತೆ. ಆ್ಯಂಡ್ ಈಗ ನಾನು ರ್ಯಾಪ್ ರೀತಿಯಲ್ಲಿ ಅದನ್ನು ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಲೆಟಸ್ ಇತ್ತು ಮನೆಯಲ್ಲಿ, ಸೊ ಅದನ್ನು ಬಳಸ್ಕೊಂಡು ರ್ಯಾಪ್ ಮಾಡಿ ಆರ್ಯನ್ ಲಂಚ್ಗೆ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ಲಂಚ್ ಬಾಕ್ಸ್ ರೆಸಿಪಿ. ಪಾಲಕ್ ಚಪಾತಿ ಆ್ಯಂಡ್ ಪನ್ನೀರ್ ಫಿಲ್ಲಿಂಗ್, ಸ್ಟ್ರಾಬೆರೀಸ್ ಆ್ಯಂಡ್ ಅದ್ರ ಜೊತೆ ಕಾಲಿಫ್ಲವರ್ ಪಲ್ಯ.